ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನ್ ಟಾಪಿಕ್ ಅಪ್ಪ ಅಂತ ಕೇಳಿದ್ರಪ್ಪ ಅಂದ್ರ ಯೂಟ್ಯೂಬ್ ಅಲ್ಲಿ ತಮ್ನೇಲ್ ಹಾಕೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ವಲ್ಪ ಮಂದಿಗೆ ಯೂಟ್ಯೂಬ್ ತಮ್ನೇಲ್ ಅಂದ್ರೆ ಗೊತ್ತಿರೋದಿಲ್ಲ. ಸೊ ಯೂಟ್ಯೂಬ್ ತಮ್ನೇಲ್ ಏನಪ್ಪ ಅಂದ್ರ ಇವಾಗ ನೀವು ವಿಡಿಯೋಸ್ ನೋಡ್ತಾ ಇರ್ತೀರ. ಸೊ ಅಲ್ಲಿ ಏನೇನೋ ಕಾಣ್ತಾ ಇರ್ತೈತಿ, ಏನೇನೋ ಟೈಟಲ್ ಕಾಣ್ತಿರ್ತೈತಿ. ಸೊ ಮತ್ತ ಜೊತೆಗೆ ಫೋಟೋಸ್ ಎಲ್ಲ ಕಾಣ್ತಿರ್ತಾವ. ಅವರೆಲ್ಲ ಫೋಟೋಸ್ ಯಾಕೆ ಹಾಕ್ತಾರಪ್ಪ ಅಂತ ಕೇಳಿದ್ರೆ ಅವ್ರು ಕಂಟೆಂಟ್ ಮಾಡಿರ್ತಾರಲ್ಲ, ಆ ಕಂಟೆಂಟ್ ನ ತಗೊಂಡ್ಬಂದು ಟೈಟಲ್ ಅಲ್ಲಿ ಹಾಕಿರ್ತಾರ. ಸೊ ಇದನ್ನ ಮಾಡಿದ್ರಿಂದ ಏನಾಗುತ್ತಪ್ಪ ಅಂತ ಕೇಳಿದ್ರಪ್ಪ ಅಂದ್ರೆ ಅವರು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದಕ್ಕೆ ಯೂಟ್ಯೂಬ್ ಥಂಬ್ನೇಲ್ ಅಂತ ಹೇಳ್ತಾರ. ಸೊ ಇದನ್ನ ಯಾಕೆ ಮಾಡ್ತಾರೆ, ಎದಕ್ಕಿಲ್ಲ ಅಂತ ಅನ್ನೋದು ನಾನು ಹೇಳ್ತೀನಿ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೋಸ್ಕರ ಮಾಡ್ತಾರ. ಸೊ ವ್ಯೂಸ್ ಜಾಸ್ತಿ ಆಗಲಿ ಅಂತ ನೋಡ್ತಾರ. ಸೊ ಇದರಿಂದ ಯೂಟ್ಯೂಬ್ ಅಕೌಂಟ್ ಗ್ರೋ ಕೂಡ ಆಗುತ್ತೆ. ಸೊ ಅದ ಕಾರಣಕ್ಕಾಗಿ ಎಲ್ಲ ಥಂಬ್ನೇಲ್ ಹಾಕಕ್ಕೆ ಇಷ್ಟಪಡ್ತಾರೆ. ಸೊ ಅದು ತುಂಬಾ ಮುಖ್ಯ. ಸೊ ಅದು ಹೇಗೆ ನಾನು ಯೂಟ್ಯೂಬ್ ಅಲ್ಲಿ ಹಾಕೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಾನು ವಿಡಿಯೋ ನೋಡ್ಕೊಳ್ಳಿ. ಇಲ್ಲ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಏನು ಮಾಡ್ತೀರಪ್ಪ ಅಂದ್ರೆ ನಿಮ್ಮದು ಕ್ರೋಮ್ ಆ್ಯಪ್ ಕಾಣ್ತಿದ್ಯಾ? ಓಕೆ ಫ್ರೆಂಡ್ಸ್, ಇವಾಗ ಏನು ಮಾಡಬೇಕು ಅಂದರೆ ನಿಮ್ಮದು ಕ್ರೋಮ್ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಕ್ರೋಮ್ ಆ್ಯಪ್ನ ಓಪನ್ ಮಾಡಿ. ನಾನು ಕೂಡ ಓಪನ್ ಮಾಡ್ತಾ ಇದ್ದೀನಿ, ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಸರ್ಚ್ ಬಟನ್ ಕಾಣ್ತಿದ್ಯಾ? ಇದ್ರ ಮೇಲೆ ನೀವು studio.youtube.com ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನನ್ನ ಕೆಳಗಡೆ ಇದೆ, ನೀವು ಅದನ್ನು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಕೊಟ್ರೆ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಕಾಣ್ತಿದೆಯಾ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಏನು ಮಾಡ್ತೀರಪ್ಪ ಅಂದರೆ ವೇಟ್ ಮಾಡಿ, ಸರ್ಚ್ ಆಗ್ತಿದೆ. ಸೊ ಇದಾದ್ಮೇಲೆ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಕಾಣ್ತಿದೆ ಅಲ್ವಾ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ರೈಟ್ ಸೈಡ್ ಇರೋದು. ಸೊ ಇಲ್ಲಿ ಅಪ್ಲೋಡ್ ಎ ವಿಡಿಯೋ ಅಂತ ಕಾಣ್ತಿದೆ ಅಲ್ವಾ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ, ಸೆಲೆಕ್ಟ್ ಫೈಲ್ಸ್ ಅಂತ. ಸೊ ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಅಂತ ಕಾಣ್ತಾ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಏನು ಮಾಡ್ತೀರಪ್ಪ ಅಂದರೆ ನೀವು ನಿಮ್ಮ ಮೀಡಿಯಾಗೆ ಹೋಗಬೇಕಾಗುತ್ತೆ. ಆಲ್ಬಮ್ಸ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮದು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಿರಲ್ಲ, ಸೊ ಆ ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊತಾ ಇದ್ದೀರಾ. ಸೊ ಇದಾದ್ಮೇಲೆ ಏನು ಮಾಡ್ತೀರಪ್ಪ ಅಂದರೆ ಇದೆಲ್ಲ ನಿಮ್ಗೆ ಹಾಕೋದು ಗೊತ್ತಾಗ್ತೈತೆ ಅಂದ್ಕೊಂಡಿದ್ದೀನಿ. ಸೊ ನೀವು ತಮ್ನೇಲ್ ಹಾಕೋದು ನಿಮ್ಗೆ ಗೊತ್ತಿರಲಿಲ್ಲಪ್ಪ ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊತಾ ಬರ್ಬೇಕು. ಸೊ ಇದಾದ್ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನೀವು ಮಧ್ಯದಾಗಿ ಡೀಟೇಲ್ ಅಂತ ಕಾಣ್ತಿದೆ ಅಲ್ವಾ, ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ. ಸೊ ಇಲ್ಲಿ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಇಲ್ಲಿ ತಮ್ನೇಲ್ ಕಾಣ್ತಿದೆ ಅಲ್ವಾ, ಸೊ ಇಲ್ಲಿ ಅಪ್ಲೋಡ್ ತಮ್ನೇಲ್ ಅಂತ ಕಾಣ್ತಿದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲೇ ನೀವು ತಮ್ನೇಲ್ನ ನಿಮ್ಮ ವಿಡಿಯೋಗೆ ಹಾಕಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವನ್ನ ರೆಡಿ ಮಾಡ್ಕೊಂಡಿರ್ತಿರಲ್ಲ ಆ ತಮ್ನೇಲ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ನಿಮ್ದು ಯಾವ್ದಾರ ಮಾಡ್ಕೊಂಡಿದ್ರಪ್ಪ ಅಂದರೆ ಚೂಸ್ ಮಾಡ್ಕೊಳ್ಳಿ. ನಾನು ಕೂಡ ಚೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಮೇಲೆ ಏನು ಮಾಡ್ತೀರಪ್ಪ ಅಂದರೆ ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಇಲ್ಲಿ ಅಪ್ಲೋಡ್ ಅಂತ ಬರ್ತಾ ಇರುತ್ತೆ. ಸೊ ವೇಟ್ ಮಾಡಿ. ಇಷ್ಟು ಮಾಡಿದ್ರೆ ಸಾಕು ಫ್ರೆಂಡ್ಸ್, ನಿಮ್ಮ ತಮ್ನೇಲ್ ಅಪ್ಲೋಡ್ ಆಯಿತು ಅಂತ ಅರ್ಥ. ಸೊ ಯಾರಿಗಾರು ನನ್ನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು.